ನಾನು ಕೋಲ್ಕತಾ ಕೇಸ್ನಲ್ಲಿ ಒಬ್ಬಳು ಟ್ರೈನಿ ಡಾಕ್ಟರ್ ಆಗಿದ್ದೇನೆ ಮತ್ತು ಇಂದು ನಾನು ನನ್ನ ಇಡೀ ಜೀವನದ ಕಥೆಯನ್ನು ಹೇಳುತ್ತೇನೆ. ನಾನು ನನ್ನ ಅಪ್ಪ ಅಮ್ಮನ ಒಬ್ಬಳೇ ಮುದ್ದು ಮಗಳಾಗಿದ್ದೇನೆ. ನಾನು ದೊಡ್ಡ ಡಾಕ್ಟರ್ ಆಗಿ ನನ್ನ ಅಪ್ಪ ಅಮ್ಮನಿಗೆ ಕೀರ್ತಿಯನ್ನು ತರಬೇಕೆಂಬುದು ಮತ್ತು ಅವರ ಕನಸನ್ನು ನನಸು ಮಾಡುವುದು ನನ್ನ ಮಹದಾಸೆಯಾಗಿತ್ತು. ನನ್ನನ್ನು ಕಲ್ಕತ್ತಾದಲ್ಲಿ ಎಲ್ಲರೂ ಒಂದು ಟ್ರೈನಿ ಡಾಕ್ಟರ್ ಆಗಿ ಗುರುತಿಸುತ್ತಾರೆ. ಕೆಲವರು ನನ್ನನ್ನು ಮಯೂರಿ ಅಥವಾ ನಿರ್ಭಯ ಎಂದು ಕರೆದರೆ ಮತ್ತೆ ಕೆಲವರು ದಾಮಿನಿ ಅಥವಾ ಸೌಜನ್ಯ ಎಂದು ಕರೆಯುತ್ತಾರೆ. ಇಂದು ಇಡೀ ದೇಶದಲ್ಲಿ ನನ್ನ ಬಗ್ಗೆ ಪ್ರತಿ ಮನೆಯಲ್ಲಿಯೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ನನ್ನ ನಿಜವಾದ ಹೆಸರು ಡಾಕ್ಟರ್ ಮೋಮಿತಾ. ನೀವೆಲ್ಲರೂ ನನಗೆ ತುಂಬು ಹೃದಯದ ಪ್ರೀತಿ ಮತ್ತು ನನ್ನ ಪರಿವಾರಕ್ಕೆ ಆಸರೆ ನೀಡಿದ್ದೀರಿ. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತಿದೆ. ಆದ್ದರಿಂದ ನಾನು ಈ ಮೂಲಕ ನಿಮ್ಮ ಬಳಿ ಬರಲು ಇಚ್ಛಿಸುತ್ತಿದ್ದೇನೆ. ಚಿಕ್ಕವಳಾಗಿದ್ದಾಗಲೇ ನಾನು ನನ್ನ ಅಪ್ಪ ಅಮ್ಮ ನನಗಾಗಿ ತುಂಬ ಕಷ್ಟಪಟ್ಟಿರುವುದನ್ನು ನೋಡಿದ್ದೆ. ನಾನು ಒಮ್ಮೆ ಡಾಕ್ಟರ್ ಆಗಬೇಕೆಂಬ ನನ್ನ ಆಸೆಯನ್ನು ನನ್ನ ಅಪ್ಪ ಅಮ್ಮನ ಬಳಿ ತೋಡಿಕೊಂಡಾಗ ನಮ್ಮದು ಒಂದು ಮಧ್ಯಮ ವರ್ಗದ ಪರಿವಾರವಾಗಿದ್ದರೂ ನನ್ನ ಅಪ್ಪನಿಗೆ ನನ್ನ ಈ ಆಸೆಯನ್ನು ಕೇಳಿ ತುಂಬ ಖುಷಿಯಾಯಿತು ಮತ್ತು ಹೇಳಿದರು, ನೀನು ಚೆನ್ನಾಗಿ ಓದಿ ಒಬ್ಬ ಒಳ್ಳೆಯ ಡಾಕ್ಟರ್ ಆಗು, ನಿನ್ನ ಜೊತೆ ನಾನಿದ್ದೇನೆ ಎಂದು ನನಗೆ ಧೈರ್ಯ ತುಂಬುತ್ತಾ ನನ್ನ ತಲೆಯನ್ನು ನೇವರಿಸಿದರು. ಅಂದಿನಿಂದ ನನ್ನ ಅಪ್ಪ ಅಮ್ಮ ತಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಸ್ವಲ್ಪ ನನ್ನ ಓದಿಗಾಗಿ ಕೂಡಿಡತೊಡಗಿದರು. ಆಗ ಜನರು ನನ್ನ ಆಸೆಯನ್ನು ತಿಳಿದು ನನ್ನ ಅಪ್ಪನ ಬಗ್ಗೆ ಇವರು ಬಡವರಾಗಿರುವುದರಿಂದ ಇವರ ಮಗಳನ್ನು ಡಾಕ್ಟರ್ ಓದಿಸಲು ಸಾಧ್ಯವಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಈ ಮಾತುಗಳು ನನಗೆ ತುಂಬ ನೋಯಿಸುತ್ತಿದ್ದವು. ಆದರೆ ನಾನು ತುಂಬ ಕಷ್ಟಪಟ್ಟು ನನ್ನ ಓದನ್ನು ಮುಂದುವರಿಸಿದೆ ಮತ್ತು ಎಲ್ಲರ ಬಾಯಿಯನ್ನು ಮುಚ್ಚಿಸಿದೆ. ಕೊನೆಗೂ ನಾನು ನನ್ನ ಪರಿಶ್ರಮದಿಂದ ಸರ್ಕಾರಿ ಕಾಲೇಜಿನಲ್ಲಿ ಮೆಡಿಕಲ್ಗೆ ಅಡ್ಮಿಷನ್ ಪಡೆದುಕೊಂಡೆ. ರಾತ್ರಿ ಹಗಲು ಕಷ್ಟಪಟ್ಟು ನಾನು ನನ್ನ ಪರೀಕ್ಷೆಯ ತಯಾರಿ ನಡೆಸಿದೆ, ಏಕೆಂದರೆ ನಾನು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಡೊನೇಷನ್ ಇಲ್ಲದೆ ಫ್ರೀಯಾಗಿ ಮೆಡಿಕಲ್ ಸೀಟ್ ಪಡೆದುಕೊಳ್ಳಬೇಕಾಗಿತ್ತು. ಇದರಿಂದ ನನ್ನ ಶಿಕ್ಷಣದ ಖರ್ಚು ಕಡಿಮೆಯಾಗುತ್ತಿತ್ತು. ನಾನು ದೊಡ್ಡ ಡಾಕ್ಟರ್ ಆಗಿ ನನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮತ್ತು ಅವರೊಂದಿಗೆ ಶ್ರೀಮಂತ ಜೀವನವನ್ನು ನಡೆಸುವುದು ನನ್ನ ಗುರಿಯಾಗಿತ್ತು. ನಾನು ಜೀವನ ಪರ್ಯಂತ ಹೀಗೆ ಅವರ ಸೇವೆ ಮಾಡಬೇಕೆಂದಿದ್ದೆ ಮತ್ತು ಅವರಿಗೆ ಕೀರ್ತಿ ತರಬೇಕೆಂದಿದ್ದೆ. ನನ್ನ ಈ ಇಚ್ಛೆ ಪೂರ್ಣಗೊಂಡಿತು. ನೀಟ್ ಪರೀಕ್ಷೆಯಲ್ಲಿ ನನಗೆ ಉತ್ತಮ ಅಂಕಗಳು ದೊರೆತವು. ಇದರ ಆಧಾರದ ಮೇಲೆ ನನಗೆ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡಲು ಪ್ರವೇಶ ದೊರೆಯಿತು. ನನ್ನೆಲ್ಲ ಪರಿಶ್ರಮ ಸಫಲವಾಯಿತು. ನನ್ನ ಅಪ್ಪ ಅಮ್ಮ ತುಂಬ ಖುಷಿಯಾದರು. ಕ್ರಮೇಣ ನಾನು ನನ್ನ ವಿದ್ಯಾಭ್ಯಾಸವನ್ನು ಸಹ ಮುಗಿಸಿದೆ. ಆದರೆ ನಾನು ಇನ್ನೂ ದೊಡ್ಡ ಡಾಕ್ಟರ್ ಆಗಬೇಕಿತ್ತು. ನಾನು ಜನರ ಸೇವೆಯನ್ನು ಚೆನ್ನಾಗಿ ಮಾಡಬೇಕೆಂದಿದ್ದೆ. ಆದ್ದರಿಂದ ನಾನು PhD ಮಾಡುವ ನಿರ್ಧಾರ ಮಾಡಿದೆ. ಅದೇ ಕಾಲೇಜಿನಲ್ಲಿ PhD ಓದಲು ಶುರು ಮಾಡಿದೆ. ಹಾಗೆ ನಾನು ಮೆಡಿಸಿನ್ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ನಡೆಸಿದೆ ಮತ್ತು ನನ್ನ ಪ್ರಥಮ ವರ್ಷವನ್ನು ಪೂರ್ಣಗೊಳಿಸಿದೆ. ಈಗ ನಾನು ಮತ್ತು ನನ್ನ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದೆವು. ಕೆಲವೇ ತಿಂಗಳಲ್ಲಿ ನನ್ನ PhD ಮುಗಿದ ಮೇಲೆ ನಾನು ಒಬ್ಬಳು ಪ್ರತಿಷ್ಠಿತ ಡಾಕ್ಟರ್ ಆಗುವುದರಲ್ಲಿದ್ದೆ. ನಾನು ಜನರ ಸೇವೆ ಮಾಡುವುದು ಬಾಕಿಯಿತ್ತು. ನನ್ನ ಶಿಕ್ಷಣಕ್ಕಾಗಿ ಅಪ್ಪ ತೆಗೆದುಕೊಂಡ ಸಾಲವನ್ನು ಸಹ ನಾನು ತೀರಿಸಬೇಕಿತ್ತು. ನಾನು ನನ್ನ ಅಪ್ಪ ಅಮ್ಮನಿಗೆ ಒಂದು ಸುಖಮಯ ಜೀವನವನ್ನು ಕಾಣಿಕೆಯಾಗಿ ನೀಡಬೇಕು ಎಂದು ಆಸೆಪಟ್ಟಿದ್ದೆ. ನಾವು ಎಂತಹ ಕಠಿಣ ಪರಿಸ್ಥಿತಿಯಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂಬುದನ್ನು ನಾನು ಎಂದೂ ಮರೆತಿರಲಿಲ್ಲ. ನನಗೆ ಗೊತ್ತಿತ್ತು, ಆ ದಿನಗಳಲ್ಲಿ ನನ್ನ ಅಪ್ಪ ಅಮ್ಮ ಸ್ವತಃ ಊಟ ಮಾಡದೇ ಇರುತ್ತಿದ್ದರು. ಆದರೆ ನಾನು ಉಪವಾಸ ಮಲಗಬಾರದೆಂದು ನನಗಾಗಿ ಏನನ್ನಾದರೂ ಮಾಡಿಡುತ್ತಿದ್ದರು. ನಾನು ಸಹ ಅವರನ್ನು ನೋಡಿ ಹಣವನ್ನು ಉಳಿಸುವ ಮಾರ್ಗವನ್ನು ಕಂಡುಕೊಂಡೆ. ನನಗೆ ಏನೇನೋ ಕೊಂಡುಕೊಳ್ಳಬೇಕೆಂಬ ಆಸೆ ಇತ್ತು. ಆದರೆ ನಾನೆಂದಿಗೂ ಅದು ಬೇಕು ಇದು ಬೇಕು ಎಂದು ಅಪ್ಪ ಅಮ್ಮನಲ್ಲಿ ಕೇಳಲಿಲ್ಲ. ಆದ್ದರಿಂದ ನನ್ನ ಅಪ್ಪ ಅಮ್ಮ ನಾನು ತುಂಬ ತಿಳುವಳಿಕೆಯುಳ್ಳ ಹುಡುಗಿ ಎಂದು ನನ್ನನ್ನು ಹೊಗಳುತ್ತಿದ್ದರು ಮತ್ತು ಅವರು ನನ್ನನ್ನು ತಮ್ಮ ಮಗನೆಂದೇ ತಿಳಿದುಕೊಂಡಿದ್ದರು. ಈಗ ನಾನು ಓದಿನ ಜೊತೆಗೆ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಟ್ರೈನಿ ಡಾಕ್ಟರ್ ರೂಪದಲ್ಲಿ ನೌಕರಿ ಮಾಡಲು ಕೂಡ ಶುರು ಮಾಡಿದೆ. ಈಗ 2024ನೇ ವರ್ಷ ಶುರುವಾಗಿತ್ತು. ನನಗೆ ಗಣಪತಿ ಮತ್ತು ದುರ್ಗಾ ಪೂಜೆ ಮಾಡುವುದು ತುಂಬ ಇಷ್ಟವಾಗಿತ್ತು. ಈಗ ನಾನು ಡಾಕ್ಟರ್ ಕೂಡ ಆಗಿದ್ದೆ. ಆದ್ದರಿಂದ ನಾನು ಅಪ್ಪ ಅಮ್ಮನಲ್ಲಿ ಹೇಳಿದೆ, ಈ ಬಾರಿ ನಾವು ಗಣಪತಿ ಪೂಜೆ ಮತ್ತು ದುರ್ಗಾ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡೋಣ. ಈಗ ನಮ್ಮ ಬಳಿ ಹಣ ಕೂಡ ಇದೆ. ನಿಮ್ಮ ಮಗಳು ಈಗ ಒಬ್ಬಳು ಪ್ರತಿಷ್ಠಿತ ಡಾಕ್ಟರ್ ಆಗುತ್ತಿದ್ದಾಳೆ. ನನ್ನ ಈ ಮಾತು ಕೇಳಿ ನನ್ನ ಅಪ್ಪ ಅಮ್ಮ ತುಂಬ ಖುಷಿಯಾದರು. ಅವರು ಹೇಳಿದರು, ಈ ವರ್ಷ ನಾವು ಖಂಡಿತವಾಗಿ ದುರ್ಗಾ ಪೂಜೆಯನ್ನು ಮಾಡೋಣ. ಈಗ ನನ್ನ ಅಪ್ಪ ಅಮ್ಮ ನನ್ನ ಮದುವೆಯ ಬಗ್ಗೆಯೂ ಕೂಡ ಯೋಚಿಸತೊಡಗಿದರು. ನಾನು ನನ್ನ ಅಪ್ಪನಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನನ್ನ ಮದುವೆ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನನ್ನ ಮದುವೆಗಾಗಿ ಅಷ್ಟು ಹಣವನ್ನು ಎಲ್ಲಿಂದ ತರುವಿರಿ ಅಪ್ಪ? ಆದ್ದರಿಂದ ನೀವು ನನ್ನ ಮದುವೆಯ ವಿಷಯವನ್ನು ನನಗೆ ಬಿಟ್ಟು ಬಿಡಿ. ಈಗ ನಾನು ದೊಡ್ಡ ಡಾಕ್ಟರ್ ಆಗುತ್ತಿದ್ದೇನೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಮಗೆ ಒಳ್ಳೆಯ ದಿನಗಳು ಬರಲಿವೆ ಮತ್ತು ನನಗೆ ಯಾವಾಗ ಒಳ್ಳೆಯ ಜೀವನ ಸಂಗಾತಿ ದೊರೆಯುತ್ತಾನೋ ಆಗ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ನಾನು ಹೀಗೆ ಹೇಳುವಾಗ ಯಾವಾಗಲೂ ನನ್ನ ಅಪ್ಪ ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತಿತ್ತು. ಅವರು ಖುಷಿಯಾಗಿರುವುದನ್ನು ನೋಡಿ ನನ್ನ ಮನಸ್ಸು ಸಹ ಆನಂದದಿಂದ ತುಂಬಿ ಬರುತ್ತಿತ್ತು. ನಾನು ಚಿಕ್ಕಂದಿನಿಂದಲೂ ನನ್ನ ಅಮ್ಮ ಯಾವಾಗಲೂ ಹಣವನ್ನು ಕೂಡಿಡುವುದನ್ನು ನೋಡುತ್ತಿದ್ದೆ. ಆದರೆ ಅವಳು ನನಗಾಗಿ ಖರ್ಚು ಮಾಡುವುದರಲ್ಲಿ ಎಂದಿಗೂ ಹಿಂದೆ ಬೀಳುತ್ತಿರಲಿಲ್ಲ. ನನ್ನ ಇಷ್ಟ ಕಷ್ಟಗಳೆಲ್ಲ ಬಹುಬೇಗ ಅವರಿಗೆ ತಿಳಿದು ಹೋಗುತ್ತಿತ್ತು. ನನ್ನನ್ನು ದೊಡ್ಡವಳನ್ನಾಗಿ ಮಾಡಲು ಅವರು ತುಂಬ ತ್ಯಾಗ ಮಾಡಿದ್ದರು. ತಮ್ಮ ಇಚ್ಛೆಯನ್ನು ತಮ್ಮಲ್ಲಿ ಹುದುಗಿಸಿಕೊಂಡಿದ್ದರು. ಆದ್ದರಿಂದ ಇದು ಈಗ ನನ್ನ ಸರದಿಯಾಗಿತ್ತು. ನಾನು ಅವರಿಗಾಗಿ ಅವರ ತ್ಯಾಗಕ್ಕಾಗಿ ಏನಾದರೂ ಮಾಡಲೇಬೇಕಾಗಿತ್ತು. ಆದ್ದರಿಂದ ನಾನು ಅಮ್ಮನಿಗೆ ನನ್ನ ಪ್ರಥಮ ಸಂಬಳದಲ್ಲಿ ಒಂದು ಚಿನ್ನದ ಬಳೆಯನ್ನು ಮಾಡಿಸಿದೆ. ಈ ಬಳೆಗಳನ್ನು ನೋಡಿ ಅಮ್ಮ ತುಂಬ ಖುಷಿಯಾದರು ಮತ್ತು ಖುಷಿಯಿಂದ ನನ್ನನ್ನು ಅಪ್ಪಿಕೊಂಡರು.
ಮತ್ತು ಹೀಗೆ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಕಳೆದ 6 ತಿಂಗಳಿಂದ ನಾನು ನೈಟ್ ಶಿಫ್ಟ್ ಕೂಡ ಮಾಡಬೇಕಾಯಿತು. ಒಮ್ಮೊಮ್ಮೆ ವಾರದಲ್ಲಿ 1 ದಿನ ನೈಟ್ ಶಿಫ್ಟ್ ದೊರೆಯುತ್ತಿದ್ದರೆ ಒಮ್ಮೊಮ್ಮೆ ನನಗೆ 24ರಿಂದ 36 ಗಂಟೆ ಕೆಲಸ ಮಾಡಬೇಕಾಗಿ ಬರುತ್ತಿತ್ತು. ಇದಕ್ಕೆ ಕಾರಣವೇನೆಂದು ನಾನು ಮುಂದೆ ನಿಮಗೆ ಹೇಳುತ್ತೇನೆ. 2024 ಆಗಸ್ಟ್ ತಿಂಗಳಿನಲ್ಲಿ ನನಗೆ ಇಷ್ಟೊಂದು ಕೆಟ್ಟದಾಗುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ನನ್ನ ಅಪ್ಪ ಬಟ್ಟೆ ಹೊಲಿಯುವ ಕೆಲಸ ಮಾಡುತ್ತಿದ್ದರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ಆದರೂ ಅವರು ಕೆಲಸ ಮಾಡುವುದನ್ನು ಬಿಟ್ಟಿರಲಿಲ್ಲ. ಒಂದು ದಿನದ ಬಿಪಿಯ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದನ್ನು ಮರೆಯಬಹುದು, ಆದರೆ ತಮ್ಮ ಕೆಲಸ ಮಾಡುವುದನ್ನು ಮಾತ್ರ ಮರೆಯುವುದಿಲ್ಲ. ಯಾವಾಗಲೂ ನಾನು ಅವರಿಗೆ ಔಷಧಿಯನ್ನು ತೆಗೆದುಕೊಳ್ಳಿ ಎಂದು ನೆನಪು ಮಾಡಿಕೊಡಬೇಕಾಗುತ್ತಿತ್ತು. ಆಗ ಅವರು ನಗುತ್ತಾ ಹೇಳುತ್ತಿದ್ದರು, ಆಯ್ತು ಮಗಳೇ, ತೆಗೆದುಕೊಳ್ಳುತ್ತೇನೆ. ಅಮ್ಮನು ಯಾವಾಗಲೂ ಹೇಳುತ್ತಾರೆ, ನೀನು ನಮ್ಮ ಮಗಳಲ್ಲ, ನೀನು ನಮ್ಮ ಮಗನಂತೆ ಎಂದು. ಹೇಗಿದ್ದರೂ ನಾನು ಅವರ ಪ್ರೀತಿ ಪಾತ್ರಳಾಗಿದ್ದೆ. ನನ್ನ ಹೆಸರಿನಲ್ಲೇ ಪ್ರೀತಿ ಅಡಗಿತ್ತು. ನಾನು ಓದುತ್ತಿದ್ದಾಗ ಮತ್ತು ಕೆಲಸ ಮಾಡುತ್ತಿದ್ದಾಗ ಆಗಾಗ ಕೆಟ್ಟ ವಿಚಾರಗಳು ನನ್ನ ಕಿವಿಗೆ ಬೀಳುತ್ತಿದ್ದವು. ನಮ್ಮ ಸೀನಿಯರ್ ಡಾಕ್ಟರ್ ಸಹ ಇದರ ಬಗ್ಗೆ ಗುಸುಗುಸು ಅನ್ನುತ್ತಿದ್ದರು. ಆದರೆ ನಾನು ಸ್ವತಃ ಈ ಎಲ್ಲವುಗಳಿಂದ ಯಾವಾಗಲೂ ದೂರವೇ ಇದ್ದೆ. ಆದರೆ ಯಾವುದಾದರೂ ಕೆಲಸಗಾರರ ಜೊತೆಗೆ ಅನ್ಯಾಯವಾದರೆ ಅಥವಾ ರೋಗಿಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಿದರೆ ಆಗ ನನಗೆ ತುಂಬ ನೋವಾಗುತ್ತಿತ್ತು. ಈ ವಿಷಯ ನನಗೆ ತುಂಬ ಕೆಟ್ಟದ್ದು ಎಂದು ಅನಿಸುತ್ತಿತ್ತು. ಅದರ ವಿರುದ್ಧ ನಾನು ಧ್ವನಿ ಎತ್ತುತ್ತಿದ್ದೆ. ಇದರ ಬಗ್ಗೆ ನಮ್ಮ ಪ್ರಿನ್ಸಿಪಾಲರಾದ ಸಂದೀಪ್ ಘೋಷ್ ಯಾವಾಗಲೂ ನನ್ನ ಮೇಲೆ ಕೂಗಾಡುತ್ತಿದ್ದರು. ಅವರು ಪ್ರಾಚಾರ್ಯರಾಗಿರುವುದಕ್ಕೆ ಯಾವಾಗಲೂ ನಾವೆಲ್ಲ ಅವರಿಗೆ ಹೆದರುತ್ತಿದ್ದೆವು. ಆದರೆ ನಾನು ಸಹ ಅವರ ಬಗ್ಗೆ ತುಂಬ ತಿಳಿದುಕೊಂಡಿದ್ದೆ. ಅವರು ಆಸ್ಪತ್ರೆಯಲ್ಲಿ ಏನೇನು ಮಾಡುತ್ತಾರೆ ಎಂದು ನಾನೆಂದಿಗೂ ಅವರ ಬಗ್ಗೆ ಧ್ವನಿ ಎತ್ತಲು ಪ್ರಯತ್ನಿಸಲಿಲ್ಲ. ಏಕೆಂದರೆ ನನಗೆ ಈ ದೊಡ್ಡವರ ಸಹವಾಸ ಬೇಕಿರಲಿಲ್ಲ. ಆದರೆ ಆಸ್ಪತ್ರೆಯಲ್ಲಿ ನಕಲಿ ಔಷಧಿಗಳ ಕಳ್ಳ ಮಾರಾಟ ಶುರುವಾದಾಗ ನನ್ನಿಂದ ಸುಮ್ಮನಿರಲು ಆಗಲಿಲ್ಲ. ಆಗ ನಾನು ಇದರ ವಿರುದ್ಧ ಧ್ವನಿ ಎತ್ತಲು ಶುರು ಮಾಡಿದೆ. ನನ್ನ ಧ್ವನಿಯನ್ನು ಅಡಗಿಸಲು ಪ್ರಯತ್ನಿಸಲಾಯಿತು. ಅದಕ್ಕಾಗಿ ನನ್ನಿಂದ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಿಸಿಕೊಳ್ಳತೊಡಗಿದರು. ನನ್ನ ಕೆಲಸದ ಸಮಯವನ್ನು 1 ಗಂಟೆ ಹೆಚ್ಚು ಮಾಡಲಾಯಿತು. ಆದರೂ ನಾನು ನನ್ನ ಕೆಲಸವನ್ನು ನಿಯತ್ತಾಗಿ ಮಾಡತೊಡಗಿದೆ. ಒಮ್ಮೊಮ್ಮೆ ನಾನು ನನ್ನ ಅಪ್ಪನಿಗೆ ಈ ಎಲ್ಲ ವಿಷಯವನ್ನು ಹೇಳುತ್ತಿದ್ದೆ. ಆದರೆ ಅವರು ನನಗೆ ಹೇಳುತ್ತಿದ್ದರು, ಮಗಳೇ, ನೀನು ಇದೆಲ್ಲದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಾವು ಬಡವರು, ಅವರು ತುಂಬ ದೊಡ್ಡವರು. ಇಲ್ಲಿಯವರೆಗೆ ತಲುಪಲು ನಾನು ತುಂಬ ಕಷ್ಟಪಟ್ಟಿದ್ದೆ. ಆದ್ದರಿಂದ ಕಳೆದ 6 ತಿಂಗಳಿಂದ ನಾನು ಪ್ರಾಚಾರ್ಯರು ಹಾಗೂ ಅವರ ಸಿಬ್ಬಂದಿಯನ್ನು ತುಂಬ ಸಹಿಸಿಕೊಂಡಿದ್ದೆ. ಶಾಂತಿಪೂರ್ವಕವಾಗಿ ನಾನಾಯಿತು, ನನ್ನ ಕೆಲಸವಾಯಿತು ಎಂದು ಇರುತ್ತಿದ್ದೆ. ಬಹುಶಃ ಅವರಿಗೆ ನನ್ನಿಂದ ತೊಂದರೆಯಾಗುತ್ತಿದೆ ಎಂದು ಅರಿವಾಗಿರಬೇಕು. ಆದ್ದರಿಂದ ಅವರು ಮೊದಲೇ ಕೆಲವೊಂದು ಯೋಜನೆಯನ್ನು ಮಾಡಲು ಶುರು ಮಾಡಿದರು. ಆದರೆ ನನಗೆ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿಯೂ ಇರಲಿಲ್ಲ. ಒಮ್ಮೆ ನಾನು ಮತ್ತು ನನ್ನ ಗೆಳೆಯರು ಇದರ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ನಮ್ಮ ಆಸ್ಪತ್ರೆಯಲ್ಲಿ ಎಷ್ಟೊಂದು ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಅಲ್ವಾ? ಆದರೆ ನಾವು ಯಾವಾಗಲೂ ಮಾತನಾಡುತ್ತಾ ಸುಮ್ಮನಾಗುತ್ತಿದ್ದೆವು. ಏಕೆಂದರೆ ನಾವು ಇವರ ಬಾಯಿಗೆ ಆಹಾರವಾಗುವುದು ನಮಗೆ ಬೇಕಿರಲಿಲ್ಲ. ಈ ಮಧ್ಯದಲ್ಲಿ 2019ರಲ್ಲಿ ನಮ್ಮ ಆಸ್ಪತ್ರೆಗೆ ಒಬ್ಬ ಸಂಜಯ್ ರಾಯ್ ಎಂಬ ವ್ಯಕ್ತಿಯು ಭರ್ತಿಯಾಗಿದ್ದರು. ಅವನು RG ಹಾಸ್ಪಿಟಲ್ನ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು 4-5 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದನು. ಅದರಿಂದ ಅವನಿಗೆ ನಮ್ಮ ಎಲ್ಲ ವಿಭಾಗಗಳ ಬಗ್ಗೆ ಮಾಹಿತಿ ಇತ್ತು. ತುಂಬ ರೋಗಿಗಳಿಗೆ ಅವನು ಬೆಡ್ ಬುಕ್ ಮಾಡಿಕೊಡುತ್ತಿದ್ದನು. ಇದಕ್ಕಾಗಿ ಅವನಿಗೆ ಹಣ ಕೂಡ ದೊರೆಯುತ್ತಿತ್ತು. ಆದರೆ ಈ ಸಂಜಯ್ ರಾಯ್ ದೃಷ್ಟಿ ತುಂಬ ಕೆಟ್ಟದಾಗಿತ್ತು. ಅವನು ಆಸ್ಪತ್ರೆಗೆ ಬರುವ ಎಲ್ಲ ಮಹಿಳೆಯರನ್ನು ತುಂಬ ಕೆಟ್ಟದಾಗಿ ನೋಡುತ್ತಿದ್ದನು. ಅದರ ಬಗ್ಗೆ ಕೂಡ ನಮ್ಮಲ್ಲಿ ಚರ್ಚೆ ನಡೆಯುತ್ತಿತ್ತು. ಆದರೆ ಅವನು ನಮ್ಮ ಪ್ರಾಚಾರ್ಯರ ಅತಿ ನಿಕಟವರ್ತಿಯಾಗಿದ್ದ. ಅವರಿಗಾಗಿ ಯಾವಾಗಲೂ ಕೆಲಸ ಮಾಡುತ್ತಿದ್ದನು. ಆದ್ದರಿಂದ ನಾವು ಎಂದಿಗೂ ಅವನ ಬಗ್ಗೆ ಕಂಪ್ಲೇಂಟ್ ಮಾಡುವ ಸಾಹಸ ತೋರಲಿಲ್ಲ. ಏಕೆಂದರೆ ನಮಗೆ ವಿನಾಕಾರಣ ಯಾವುದೇ ವಿವಾದ ಬೇಕಿರಲಿಲ್ಲ. ಆದರೆ ಸಂಜಯ್ ರಾಯ್ ದೃಷ್ಟಿಯಂತೂ ತುಂಬ ಕಠೋರವಾಗಿತ್ತು. ಅವರ ಮುಂದೆ ಯಾವುದಾದರೂ ಹುಡುಗಿ ಬಂದರೆ ಅವಳನ್ನು ನುಂಗಿ ಬಿಡುವಂತೆ ನೋಡುತ್ತಿದ್ದ. ಆದ್ದರಿಂದ ನಾನು ಅಂಥ ಮನುಷ್ಯನಿಂದ ದೂರವೇ ಇರುತ್ತಿದ್ದೆ. ಆ ದಿನವೂ ಕೂಡ ನಾನು ಮನೆಯಿಂದ ಕೆಲಸಕ್ಕೆ ಹೊರಟಾಗ ಇದು ನನ್ನ ಕೊನೆಯ ದಿನವೆಂದು ನನಗೆ ಒಂದು ಚಿಕ್ಕ ಮಾಹಿತಿಯೂ ಕೂಡ ಇರಲಿಲ್ಲ. ನಾನು ನನ್ನ ಮನೆಯಿಂದ ಹೊರಡುವಾಗ ನನ್ನ ಅಪ್ಪ ಅಮ್ಮ ಮತ್ತು ಈ ನನ್ನ ಚಿಕ್ಕ ಮನೆಯನ್ನು ಮತ್ತೆಂದೂ ಕೂಡ ನೋಡಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿರಲಿಲ್ಲ. ಬಹುಶಃ ಇದಕ್ಕಾಗಿಯೇ ಇರಬೇಕು, ನಾನು ನನ್ನ ಅಮ್ಮನಲ್ಲಿ ಹೇಳಿದೆ, ಅಪ್ಪನಿಗೆ ಸರಿಯಾದ ಸಮಯಕ್ಕೆ ಔಷಧಿ ಕೊಡು ಎಂದು. ಪ್ರತಿದಿನದಂತೆ ನಾನು ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟು ಬಂದಿದ್ದೆ. 8ನೇ ಆಗಸ್ಟ್ನಂದು ನಾನು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿದ್ದೆ. ನನ್ನ ರೋಗಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ನಮ್ಮ ಸೆಮಿನಾರ್ ಹಾಲ್ ಬಳಿ ಒಂದು ಕೋಣೆಯ ನಿರ್ಮಾಣ ನಡೆಯುತ್ತಿತ್ತು. ಆದ್ದರಿಂದ ಮೇಲ್ಗಡೆ ಯಾರೂ ಹೆಚ್ಚು ಬಂದು ಹೋಗುತ್ತಿರಲಿಲ್ಲ. ನಾವೆಲ್ಲರೂ ವಾರ್ಡನ್ನಲ್ಲಿ ಸೇರಿದ್ದೆವು. 4-5 ಟ್ರೈನಿ ಡಾಕ್ಟರ್ಗಳು ನನ್ನ ಜೊತೆ ಇದ್ದರು. ನಾವು ಕೆಲವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಆ ಸಮಯದಲ್ಲಿ ಸಂಜಯ್ ರಾಯ್ ಸಹ ಅಲ್ಲೇ ಇದ್ದರು. ಅವನು ನನ್ನನ್ನು ತಿಂದು ಹಾಕುವಂತೆ ನೋಡುತ್ತಿದ್ದನು. ಆದರೆ ನಾನು ಅವನ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ. ಸ್ವಲ್ಪ ಸಮಯವಾದ ಮೇಲೆ ಅವನು ಅಲ್ಲಿಂದ ಹೊರಟು ಹೋದನು. ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾದೆವು. ಆ ನಂತರ ನಾವೆಲ್ಲರೂ ಊಟ ಮಾಡಿದೆವು. ಮತ್ತೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು. ಈಗ ನಾನು ಸ್ವಲ್ಪ ಫ್ರೀ ಆಗಿದ್ದೆ. ಆದ್ದರಿಂದ ರಾತ್ರಿ ಅಮ್ಮನಿಗೆ ಕಾಲ್ ಮಾಡಿದೆ. ಎಲ್ಲಿಯವರೆಗೆ ನಾನು ಫೋನ್ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅಪ್ಪ ಅಮ್ಮ ಇಬ್ಬರೂ ಊಟ ಮಾಡುವುದಿಲ್ಲ. ನಾನು ಊಟ ಮಾಡಿದೆ ಎಂದು ಅವರಿಗೆ ಹೇಳಬೇಕಾಗುತ್ತಿತ್ತು. ಆಗ ಅವರು ಊಟ ಮಾಡುತ್ತಿದ್ದರು. ಆ ದಿನವೂ ಸಹ ಇದು ನಾನು ನನ್ನ ಅಮ್ಮನೊಂದಿಗೆ ಕೊನೆಯ ಬಾರಿ ಮಾತನಾಡುತ್ತಿದ್ದೇನೆ ಎಂದು ಒಂದು ಚಿಕ್ಕ ಸಂಶಯ ಕೂಡ ಬರಲಿಲ್ಲ.
ಅಮ್ಮ ಫೋನ್ ಎತ್ತಿದಂತೆ ಮೊದಲಿಗೆ ನಾನು ಕೇಳಿದೆ, ಅಪ್ಪ ಔಷಧಿಯನ್ನು ತೆಗೆದುಕೊಂಡರೋ ಇಲ್ವೋ? ಇದರ ಬಗ್ಗೆ ಸರಿಯಾಗಿ ಗಮನ ಕೊಡು. ನನ್ನ ಬಗ್ಗೆ ಚಿಂತಿಸಬೇಡ. ನಾನು ಊಟ ಮಾಡಿದೆ. ಅಪ್ಪನಿಗೆ BP ಸಮಸ್ಯೆ ಇತ್ತು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳುವುದು ಅವರಿಗೆ ಅವಶ್ಯವಾಗಿತ್ತು. ಅವರು ಔಷಧಿ ತೆಗೆದುಕೊಳ್ಳುವುದು ಎಂದಿಗೂ ತಪ್ಪಬಾರದು. ಹೀಗಾಗಿ ಅವರ ಬಗ್ಗೆ ಸಂಪೂರ್ಣ ಗಮನ ಕೊಡುತ್ತಿದ್ದೆ. ನನಗೆ ನೆನಪಿದೆ, ಒಮ್ಮೆ ಅಪ್ಪನ ಔಷಧಿ ಖಾಲಿಯಾಗಿತ್ತು. ಆಗ ಅಪ್ಪ ಹೇಳಿದರು, ಒಂದು ದಿನ ಔಷಧಿ ತೆಗೆದುಕೊಂಡಿಲ್ಲ ಎಂದರೆ ಏನಾಗುತ್ತದೆ? ಬೆಳಿಗ್ಗೆ ಹೋಗಿ ಔಷಧಿ ಕೊಂಡು ಬರುತ್ತೇನೆ. ಆದರೆ ಆಗ ನಾನು ಗಡಿಯಾರದಲ್ಲಿ ನೋಡಿದಾಗ ರಾತ್ರಿ 11 ಆಗುತ್ತಿತ್ತು. ಆಗ ನಾನು ಎಲ್ಲರ ಊಟವನ್ನು ನಿಲ್ಲಿಸಿದೆ ಮತ್ತು ಹೇಳಿದೆ, ತಂದೆಯವರ ಔಷಧಿ ಬರುವವರೆಗೆ ಯಾರೂ ಊಟ ಮಾಡಬಾರದು ಎಂದು ಹೇಳಿ ಅಷ್ಟೊಂದು ರಾತ್ರಿಯ ವೇಳೆಯಲ್ಲಿಯೂ ಸಹ ನಾನು ಅವರಿಗಾಗಿ ಔಷಧಿಯನ್ನು ಅರೇಂಜ್ ಮಾಡಿದೆ. ಆದರೆ ಈಗ ಆಸ್ಪತ್ರೆಯಲ್ಲಿ ತುಂಬ ಕೆಲಸಗಳಿರುವುದರಿಂದ ನಾನು ಅಪ್ಪನ ಬಗ್ಗೆ ಹೆಚ್ಚು ಗಮನ ನೀಡಲು ಆಗುತ್ತಿರಲಿಲ್ಲ. ಆದ್ದರಿಂದ ಅಮ್ಮನಿಗೆ ಒತ್ತಾಯಪೂರ್ವಕವಾಗಿ ಎಲ್ಲವನ್ನೂ ಹೇಳಬೇಕಾಗುತ್ತಿತ್ತು. ಅವರಿಗೆ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ನೆನಪು ಮಾಡಬೇಕಾಗುತ್ತಿತ್ತು. ಆ ದಿನವೂ ಸಹ ಎಲ್ಲವನ್ನೂ ಮರೆಯದೆ ಅಮ್ಮನಿಗೆ ಹೇಳಿದೆ ಮತ್ತು ನಂತರ ನಾನು ಇಡೀ ಫ್ಲೋರ್ನ ರೋಗಿಗಳ ಬಳಿ ಹೋಗಿ ಚೆಕ್ ಮಾಡತೊಡಗಿದೆ. ಆನಂತರ ನಾನು ಆರಾಮ್ ತೆಗೆದುಕೊಳ್ಳುವುದಕ್ಕಾಗಿ ಮತ್ತು ನನ್ನ ಮುಂದಿನ ಅಧ್ಯಯನಕ್ಕಾಗಿ 3ನೇ ಮಹಡಿಯಲ್ಲಿರುವ ಸೆಮಿನಾರ್ ರೂಮಿನ ಕಡೆಗೆ ತಲುಪಿದೆ. ಆದರೆ ಅಲ್ಲಿಗೆ ಪ್ರವೇಶ ನಿಷಿದ್ಧ ಎಂದು ನನಗೆ ಗೊತ್ತಿರಲಿಲ್ಲ. ಮೇಲ್ಗಡೆ ಪಕ್ಕದ ರೂಮಿನಲ್ಲಿ ರಿನೋವೇಟ್ ಕೆಲಸ ಪ್ರಾರಂಭವಾಗಿರುವುದರಿಂದ ಅಲ್ಲಿಗೆ ಯಾರಿಗೂ ಹೋಗಲು ಬಿಡುತ್ತಿಲ್ಲ ಎಂದು ನನಗೆ ಈಗ ತಿಳಿಯಿತು. ಆದರೆ ನಾನಂತೂ ಅಲ್ಲಿಗೆ ಹೋಗಿ ತಲುಪಿದ್ದೆ. ರಾತ್ರಿ 2ರಿಂದ 3 ಗಂಟೆಯವರೆಗೂ ನಾನು ನನ್ನ ವಿದ್ಯಾಭ್ಯಾಸವನ್ನು ಮಾಡಿದೆ. ಆಗ ನಾನು ಈಗ ಸ್ವಲ್ಪ ಮಲಗಬೇಕು ಎಂದು ಯೋಚಿಸಿದೆ. 36 ಗಂಟೆಯ ಡ್ಯೂಟಿಯಿಂದಾಗಿ ನನಗೆ ತುಂಬ ಸುಸ್ತಾಗಿತ್ತು. ರೋಗಿಗಳ ಬಗ್ಗೆ ತುಂಬ ಗಮನ ಕೊಡುತ್ತಿದ್ದರಿಂದ ನನ್ನ ಮೇಲೆ ನನಗೆ ಸ್ವತಃ ಗಮನ ನೀಡಲು ಸಮಯ ದೊರೆತಿರಲಿಲ್ಲ. ಮತ್ತೊಬ್ಬರಿಗೆ ಜೀವದಾನ ಮಾಡುವ ನಮಗೆ ನಮ್ಮ ಬಗ್ಗೆ ಧ್ಯಾನವಿಡಲು ನಮ್ಮ ಬಳಿ ಸಮಯವಿಲ್ಲ. ಆದ್ದರಿಂದ ಪುಸ್ತಕಗಳನ್ನು ಮತ್ತು ಡೈರಿಯನ್ನು ಅಲ್ಲೇ ಮುಚ್ಚಿ ಸೆಮಿನಾರ್ ಹಾಲಿನಲ್ಲಿ ಮಲಗಿಕೊಂಡೆ. ನಾನು ಇಷ್ಟೊಂದು ದೀರ್ಘವಾದ ನಿದ್ದೆಯಲ್ಲಿ ಇದ್ದೇನೆ ಎಂದರೆ ಸೆಮಿನಾರ್ ಹಾಲ್ಗೆ ಯಾರು ಬರುತ್ತಾರೆ, ಯಾರು ಬರುವುದಿಲ್ಲ ಎಂಬ ಯಾವ ಲಕ್ಷ್ಯವೂ ಕೂಡ ನನಗೆ ಇರಲಿಲ್ಲ. ನಾನು ಇಷ್ಟೊಂದು ದೀರ್ಘವಾದ ನಿದ್ದೆಯಲ್ಲಿ ಇದ್ದೇನೆ ಎಂದರೆ ಸೆಮಿನಾರ್ ಹಾಲ್ಗೆ ಯಾರು ಬರುತ್ತಿದ್ದಾರೆ, ಯಾರು ಬರುವುದಿಲ್ಲ ಎಂಬ ಯಾವ ಲಕ್ಷ್ಯವೂ ಕೂಡ ನನಗೆ ಇರಲಿಲ್ಲ. ಮುಂದೆ ಸಂಜಯ್ ರಾಯ್ ಶರಾಯಿ ಕುಡಿದು ಸೆಮಿನಾರ್ ಹಾಲ್ಗೆ ಬಂದನು. ಸೆಮಿನಾರ್ ಹಾಲ್ಗೆ ಯಾರೋ ಬಂದರು ಎಂಬ ಚಿಕ್ಕ ಮಾಹಿತಿ ಕೂಡ ನನಗೆ ಇರಲಿಲ್ಲ, ಏಕೆಂದರೆ ನಾನು ದೀರ್ಘವಾದ ನಿದ್ರೆಯಲ್ಲಿದ್ದೆ. ಅವನು ಬರುತ್ತಿದ್ದಂತೆ ಅವನ ದೃಷ್ಟಿ ನನ್ನ ಮೇಲೆ ಬಿತ್ತು. ಆಗ ಅವನ ಒಳಗಿನ ರಾಕ್ಷಸ ಎಚ್ಚರವಾದ. ನನ್ನ ಬಳಿ ಬಂದನು ಮತ್ತು ನನ್ನನ್ನು ಟಚ್ ಮಾಡಿದನು. ನಿದ್ದೆಯಲ್ಲಿ ಇದ್ದುದರಿಂದ ನನಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಮೈಮೇಲೆಲ್ಲ ಕೈಯಾಡಿಸಿದಾಗ ನನಗೆ ಎಚ್ಚರವಾಯಿತು. ಆಗ ನಾನು ನನ್ನ ಕಣ್ಣ ಮುಂದೆ ದುಷ್ಟ ವ್ಯಕ್ತಿಯನ್ನು ನೋಡಿ ಹೆದರಿ ಹೋದೆ. ನಿದ್ದೆಯಲ್ಲಿದ್ದುದರಿಂದ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಿತು. ನನ್ನನ್ನು ನಾನು ರಕ್ಷಿಸಿಕೊಳ್ಳಲು ತುಂಬ ಪ್ರಯತ್ನಿಸಿದೆ. ಆದರೆ ಅವನು ತುಂಬ ಸರಾಯಿ ಕುಡಿದಿದ್ದ ಮತ್ತು ನಶೆಯಲ್ಲಿದ್ದ. ಅವನ ಬಾಯಿಂದ ಹೊರಡುತ್ತಿರುವ ವಾಸನೆಯಿಂದ ಅವನು ನನ್ನ ಯಾವುದೇ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಎಂದು ನನಗೆ ಅರ್ಥವಾಯಿತು. ಅವನಲ್ಲಿ ಬೇಡಿಕೊಂಡೆ, ನನ್ನನ್ನು ಬಿಟ್ಟು ಬಿಡು ಎಂದು ಹೇಳತೊಡಗಿದೆ. ಆದರೆ ಅವನಿಗೆ ನನ್ನ ಮೇಲೆ ಯಾವುದೇ ಕರುಣೆ ಬರಲಿಲ್ಲ. ಕೂಗಾಡಲು ಶುರು ಮಾಡಿದೆ. ಆಗ ಅವನು ಸ್ವಲ್ಪ ಹೆದರಿದನು. ಆಗ ಅವಸರವಾಗಿ ನನ್ನ ಬಾಯಿಯಿಂದ ಶಬ್ದ ಬರಬಾರದೆಂದು ನನ್ನ ಬಾಯಿ ಮೇಲೆ ಕೈ ಇಟ್ಟನು. ನಾನು ಅವನೊಂದಿಗೆ ಹೋರಾಡುತ್ತಿದ್ದೆ. ಮನದಲ್ಲೇ ಯಾರಿಗಾದರೂ ನನ್ನ ಕೂಗು ಕೇಳಲಿ ಎಂದು ಪ್ರಾರ್ಥಿಸತೊಡಗಿದೆ. ಆದರೆ ಆ ರಾತ್ರಿ ಯಾರೂ ನನ್ನ ಕೂಗನ್ನು ಕೇಳಿಸಿಕೊಳ್ಳಲಿಲ್ಲ, ಏಕೆಂದರೆ ಆ ರಾತ್ರಿ ಮೇಲ್ಗಡೆ ಫ್ಲೋರ್ಗೆ ಯಾರಿಗೂ ಬರಲು ಅವಕಾಶವಿರಲಿಲ್ಲ. ಹೀಗೆಂದು ನನಗೆ ಇಲ್ಲಿಗೆ ಬಂದ ಮೇಲೆ ತಿಳಿದಿತ್ತು. ಇದರ ಅರ್ಥ ನನ್ನ ವಿರುದ್ಧ ಮೊದಲೇ ಷಡ್ಯಂತ್ರ ರಚಿಸಲಾಗಿತ್ತು. ನಾನು ಆ ದುಷ್ಟನನ್ನು ನನ್ನಿಂದ ದೂರ ತಳ್ಳಲು ಪ್ರಯತ್ನಿಸಿದೆ. ಆದರೆ ಗೊತ್ತಿಲ್ಲ ಅವನಲ್ಲಿ ಅಷ್ಟು ಶಕ್ತಿ ಹೇಗೆ ಬಂತೋ. ನಾನು ಎಷ್ಟೇ ಪ್ರಯತ್ನಿಸಿದರೂ ಅವನು ನನ್ನಿಂದ ದೂರ ಹೋಗಲಿಲ್ಲ. ನಾನು ಅವನೊಂದಿಗೆ ಹೋರಾಡುತ್ತಾ ನಾನು ಸೋತು ಶರಣಾದೆ. ಮುಂದೆ ಅವನು ನನ್ನನ್ನು ಹಿಂಡಿ ಹಿಪ್ಪೆ ಮಾಡಿದ. ನನಗೆ ಜೋರಾಗಿ ಹೊಡೆದನು. ನಾನು ಬಳಲಿ ಬೆಂಡಾಗಿದ್ದೆ. ಯಾರ್ಯಾರು ನನ್ನನ್ನು ಶೋಷಣೆ ಮಾಡಿದರೂ ನನಗೆ ಅರ್ಥವಾಗಲಿಲ್ಲ. ನಾನು ಎಷ್ಟೊಂದು ಜೋರಾಗಿ ಕಿರುಚಾಡುತ್ತಿದ್ದೇನೆಂದರೆ ಆಸ್ಪತ್ರೆಯಲ್ಲಿ ನನ್ನ ಕೂಗಾಟ ಚೀರಾಟ ಕೇಳಿಸುತ್ತಿತ್ತು. ಆದರೆ ನನ್ನ ಕೂಗಾಟ ಚೀರಾಟ ಯಾರಿಗೂ ಏಕೆ ಕೇಳಿಸಲಿಲ್ಲವೋ ಆ ಭಗವಂತನಿಗೆ ಗೊತ್ತು. ನಾನು ಕೂಗಾಡುತ್ತಾ ಪ್ರಜ್ಞೆ ತಪ್ಪಿದೆ. ಆನಂತರ ಯಾವುದೇ ಕರುಣೆ ಇಲ್ಲದೆ ನನ್ನ ಸ್ತ್ರೀ ಮಾನವನ್ನು ಕೊಂದರು. ನನ್ನ ಪ್ರಾಣವೂ ಕೂಡ ಹೊರಟು ಹೋಯಿತು. ಆದರೆ ನನ್ನ ಶರೀರದ ಮೇಲೆ ಶೋಷಣೆ ಮಾಡಿದ ಚಿಹ್ನೆಗಳು ಹಾಗೇ ಉಳಿದವು. ನನ್ನ ಚಸ್ಮಾ ಒಡೆದು ಹೋಯಿತು. ಅದರ ಭಾಗಗಳು ರಕ್ತ ಸುರಿಯುತ್ತಿರುವ ಕಣ್ಣಿಗೆ ಚುಚ್ಚಲ್ಪಟ್ಟಿತು. ನನ್ನ ಹರಿದ ತುಟಿಗಳು. ನಾನು ಚೀರಾಡುವುದನ್ನು ನಿಲ್ಲಿಸಲು ನನ್ನ ಕತ್ತನ್ನು ಹಿಸುಕಲಾಗಿತ್ತು. ನನ್ನನ್ನು ರಕ್ಷಿಸಿಕೊಳ್ಳುವ ಭರದಲ್ಲಿ ನನ್ನ ಉಗುರಿನಿಂದ ಹೊರಹೊಮ್ಮಿದ ರಕ್ತ, ನನ್ನ ಶರೀರದ ಮೇಲೆ ಮಾಡಿದ ಎಣಿಸಲಾರದಷ್ಟು ದಾಳಿಗಳು, ಮೂಳೆ ಮುರಿದು ಅಗಲವಾದ ನನ್ನ ಕಾಲುಗಳು ಮತ್ತು ಗಾಯಗೊಂಡ ನನ್ನ ಜನನಾಂಗ, ಇದೆಲ್ಲವನ್ನೂ ಸಹಿಸಿಕೊಂಡ ಮೇಲೂ ಸಹ ನಾನು ಆ ಪುರುಷರ ಕ್ರೂರತೆಯನ್ನು ಎದುರಿಸಿದ್ದೆ. ಆದರೆ ಆ ಪುರುಷರಲ್ಲಿ ಸ್ವಲ್ಪವಾದರೂ ಸಂವೇದನಶೀಲತೆ ಎಂಬುದು ಉಳಿದಿದ್ದರೆ ನಾನು ಆ ಕೊನೆಯ ಉಸಿರು ಇರುವವರೆಗೂ ಬದುಕಿರುತ್ತಿದ್ದೆ. ನನ್ನನ್ನು ಆ ರೀತಿ ಹಿಂಸಿಸುವಾಗ ಅವರೇ ಸ್ವತಃ ಈ ನೋವನ್ನು ಅನುಭವಿಸಿದ್ದರೆ ಆಗ ಅವರಿಗೆ ಅರ್ಥವಾಗುತ್ತಿತ್ತು. ಆದರೆ ಈ ದುಷ್ಟರು ಈ ರೀತಿ ನನ್ನನ್ನು ಹಾಳು ಮಾಡಿದರು.
ವೀಕ್ಷಕರೇ, ಈ ರೀತಿಯಲ್ಲಿ ಟ್ರೈನಿಂಗ್ ಡಾಕ್ಟರ್ ಮೋಮಿತಾ ಅವರು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ಸಾಯುವಾಗ ನನ್ನ ಕಣ್ಣ ಮುಂದೆ ನನ್ನ ಅಪ್ಪ ಅಮ್ಮನ ಮುಖವೇ ಮುಂದೆ ಬರುತ್ತಿತ್ತು. ಈಗ ಅವರ ಪರಿಸ್ಥಿತಿ ಏನಾಗಬಹುದು? ನಾನು ಪ್ರತಿದಿನ ಬೇರೆಯವರ ಜೀವವನ್ನು ಉಳಿಸುತ್ತಿದ್ದೆ, ಆದರೆ ಈ ದಿನ ನನ್ನ ಜೀವವನ್ನು ಉಳಿಸಲು ಯಾರೂ ಬರಲಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಈ ಸಾವಿನ ದುಃಖವನ್ನು ಹೇಗೆ ತಡೆದುಕೊಳ್ಳಬಲ್ಲರು? ಸಾಯುವಾಗ ಇದೇ ನನ್ನನ್ನು ಕಾಡುತ್ತಿತ್ತು. ಆ ದುಷ್ಟರು ನಾನು ಜೀವಂತ ಇರುವಾಗಲೇ ನನ್ನನ್ನು ಶೋಷಣೆಗೆ ಒಳಪಡಿಸಿದರು, ನನ್ನನ್ನು ಹತ್ಯೆ ಮಾಡಿದರು. ಅರ್ಧ ಬೆತ್ತಲೆ ದೇಹವನ್ನು ಹಾಗೇ ಬಿಟ್ಟು ಏನೂ ನಡೆದಿಲ್ಲ ಎನ್ನುವ ಹಾಗೆ ಅಲ್ಲಿಂದ ಹೊರಟು ಹೋದರು. ನನ್ನ ಆತ್ಮ ಚಡಪಡಿಸುತ್ತಿದೆ. ನನ್ನ ಕನಸುಗಳು ನನಸಾಗಲಿಲ್ಲ. ಪ್ರತಿದಿನ 10 ರಿಂದ 12 ಗಂಟೆ ಕಷ್ಟಪಟ್ಟು ನಾನು ಈ ಹಂತಕ್ಕೆ ಬಂದು ತಲುಪಿದ್ದೆ. ನಮ್ಮ ಕನಸುಗಳು ಒಂದೇ ರಾತ್ರಿಗೆ ಮಣ್ಣು ಪಾಲಾಯಿತು. ಪ್ರತಿದಿನ ನಾನು ಒಂದೇ ಕೆಲಸ ಮಾಡುತ್ತಿದ್ದೆ. ನನಗೆ ಪುಸ್ತಕಗಳನ್ನು ಬಿಟ್ಟರೆ ಬೇರೇನೂ ಗೊತ್ತಿರಲಿಲ್ಲ. ನಾನು MDಯಲ್ಲಿ ಗೋಲ್ಡ್ ಮೆಡಲ್ ಪಡೆಯಬೇಕೆಂಬ ಆಸೆಯನ್ನು ಹೊಂದಿದ್ದೆ. ಟಾಪ್ ಡಾಕ್ಟರ್ ಆಗಬೇಕೆಂದುಕೊಂಡಿದ್ದೆ. ನಾನು ಡೈರಿಯಲ್ಲಿಯೂ ಸಹ ಇದನ್ನು ಬರೆದಿದ್ದೆ. ವಾಸ್ತವದಲ್ಲಿ ಮಾರನೇ ದಿನ ಏನಾಯಿತು ಎಲ್ಲವೂ ಎಲ್ಲರಿಗೂ ಗೊತ್ತು. ಮಾರನೇ ದಿನ ನನ್ನ ಆತ್ಮಹತ್ಯೆಯ ಸುದ್ದಿ ನನ್ನ ಮನೆಗೆ ತಲುಪಿತು. ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಲಾಯಿತು. ಅಮ್ಮ ಇದನ್ನು ಕೇಳಿ ಅಯ್ಯೋ ದೇವರೇ, ಎಲ್ಲ ಮುಗಿದು ಹೋಯಿತು ಎಂದು ಅತ್ತರು. ಅಪ್ಪನಂತೂ ಏನನ್ನೂ ಯೋಚಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಕ್ಕಪಕ್ಕದವರು ಮತ್ತು ಸಂಬಂಧಿಕರು ಅವರನ್ನು ಸಂಭಾಳಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಕೊನೆಯ ಬಾರಿ ತಮ್ಮ ಮಗಳ ಮುಖವನ್ನು ನೋಡಲು ನನ್ನ ಅಪ್ಪ ಅಮ್ಮ ಚಡಪಡಿಸುತ್ತಿದ್ದರು. ಆದರೆ ಅವರನ್ನು ಒಳಗಡೆ ಬರಲು ಬಿಡಲಿಲ್ಲ. ಏಕೆಂದರೆ ಒಳಗಡೆ ನನ್ನ ಹತ್ಯೆ ಮಾಡಿದ ಸಾಕ್ಷಿಗಳೆಲ್ಲವನ್ನೂ ನಾಶ ಮಾಡುತ್ತಿದ್ದರು. ನನ್ನ ಅಮ್ಮ ಬೇಡಿಕೊಳ್ಳುತ್ತಿದ್ದರು, ನನ್ನ ಮಗಳನ್ನು ಒಮ್ಮೆ ನೋಡಲು ಅವಕಾಶ ಮಾಡಿಕೊಡಿ. ಪೂರ್ಣ 3 ಗಂಟೆಗಳ ನಂತರ ನನ್ನ ಅಪ್ಪ ಅಮ್ಮನಿಗೆ ನನ್ನ ನೋಡಲು ಅವಕಾಶ ಮಾಡಿಕೊಟ್ಟರು. ನನ್ನ ಗಾಯಗಳು ಮತ್ತು ಅರ್ಧನಗ್ನ ಪರಿಸ್ಥಿತಿಯನ್ನು ನೋಡಿ ನನ್ನ ಅಪ್ಪನಿಗೆ ಇದು ಆತ್ಮಹತ್ಯೆಯಲ್ಲ ಎಂದು ಅರ್ಥವಾಯಿತು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳಲು ಡಾಕ್ಟರ್ ಆಗಿರಲಿಲ್ಲ. ನನ್ನನ್ನು ನೋಡಿ ಅಪ್ಪ ತಕ್ಷಣ ಹೇಳಿದರು, ಇದು ಬಲಾತ್ಕಾರ. ನನ್ನ ಸಂಬಂಧಿಕರು, ಗೆಳೆಯರು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ಇದರ ವಿರುದ್ಧ ಧ್ವನಿ ಎತ್ತಿದರು. ಎಲ್ಲರೂ ಸಿಟ್ಟಾಗಿರುವುದನ್ನು ನೋಡಿ ಪೊಲೀಸರು ತುಂಬ ಹೊತ್ತಿನ ನಂತರ ಅಲ್ಲಿಗೆ ಬಂದು ತಲುಪುತ್ತಾರೆ. ನಂತರ ಎಲ್ಲರನ್ನೂ ಪ್ರಶ್ನಿಸಲಾಗುತ್ತದೆ. ಅಲ್ಲಿಯವರೆಗೆ ಇನ್ನೂ ಹೆಚ್ಚು ಜನರು ಸೇರಿದ್ದರು. ಜನರ ಆಕ್ರೋಶದಿಂದಾಗಿ ಸಂಜಯ್ ರಾಯ್ ತನ್ನ ಹೆಡ್ಫೋನ್ನಿಂದಾಗಿ ಅರೆಸ್ಟ್ ಆಗುತ್ತಾನೆ. ಏನನ್ನೂ ಹೇಳದೆ ಅವನು ತನ್ನ ಆರೋಪವನ್ನು ಒಪ್ಪಿಕೊಳ್ಳುತ್ತಾನೆ. ಅವನನ್ನು ಬಂಧಿಸಲಾಗುತ್ತದೆ. ಈ ಘಟನೆಯನ್ನು ಅಲ್ಲಿಗೆ ಬಿಡಲಾಗುತ್ತದೆ. ಒಬ್ಬೊಬ್ಬರು ನನ್ನ ಜೊತೆ ಬಲಾತ್ಕಾರವಾಗಿದೆ ಎಂದು ಹೇಳಿದರೆ ಮತ್ತೆ ಕೆಲವರು ನನ್ನ ಜೊತೆ ಸಾಮೂಹಿಕ ಬಲಾತ್ಕಾರವಾಗಿದೆ ಎಂದು ಹೇಳುತ್ತಾರೆ. 151 ಗ್ರಾಂ ವೀರ್ಯ ಕೇವಲ ಆ ಆರೋಪಿಯದು ಎಂದು ಹೇಳಲಾಗುತ್ತಿದೆ. ಆಕಸ್ಮಿಕವಾಗಿ ರಿನೋವೇಟ್ ಎನ್ನುವ ಹೆಸರಿನಲ್ಲಿ ಅತ್ಯಾಚಾರ ಮಾಡಿದ ಕೋಣೆಯ ಗೋಡೆಯನ್ನು ಕೆಡವಲಾಗುತ್ತದೆ. ಎಮರ್ಜೆನ್ಸಿ ರೂಮ್ನಲ್ಲಿ CCTV ಕ್ಯಾಮೆರಾ ಸಹ ಇರಲಿಲ್ಲ. ದೊರೆತ ವಿಡಿಯೋದಲ್ಲೂ ಸಹ ಇಲ್ಲಿಯವರೆಗೆ ಸತ್ಯ ಏಕೆ ಹೊರಬರಲಿಲ್ಲ? ನನ್ನ ಬಲಾತ್ಕಾರ ಮತ್ತು ಕೊಲೆಯ ಕೇಸ್ನಲ್ಲಿ ದೊಡ್ಡವರನ್ನು ಉಳಿಸುವ ಪ್ರಯತ್ನ ಮಾಡಲಾಗುತ್ತಿದೆಯೇ? ಜನರೊಂದಿಗೆ ಸೇರಿ ಕೆಲವು ದುಷ್ಟ ಗುಂಡಾಗಳು ಹಾಸ್ಪಿಟಲ್ ಒಳಗೆ ಬಂದು ಎಲ್ಲ ಸಾಕ್ಷಿಗಳನ್ನು ನಾಶಪಡಿಸಿದರೆ ನನ್ನನ್ನು ಕೊಲೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ನೀಡದೆ ಅವರಿಗೆ ಬದುಕಲು ಅವಕಾಶ ನೀಡುವ ನಿರ್ಧಾರ ಮಾಡಿದ್ದಾರೆಯೇ? ನನಗೆ ನ್ಯಾಯ ಸಿಗುತ್ತಾ ಇಲ್ವಾ? ನನ್ನ ಜೊತೆ ಏನಾಯಿತು, ಏಕಾಯಿತು ಅದನ್ನು ಪತ್ತೆ ಹಚ್ಚುತ್ತಾರೆಯೇ? ಸಂಜಯ್ ರಾಯ್ಗೆ ಶಿಕ್ಷೆಯಾಗುತ್ತೋ ಇಲ್ಲವೋ? ಅವರನ್ನು ಹಾಗೆ ಬಿಟ್ಟರೆ ನಿಮ್ಮ ಮುಂದೆ ಮತ್ತೊಬ್ಬಳು ನಿರ್ಭಯ ಬರಬಹುದು ಅಥವಾ ಸೌಜನ್ಯ ಬರಬಹುದು. ಆದರೆ ಇದನ್ನು ಮಾತ್ರ ಮರೆಯಬೇಡಿ, ಇವರು ಒಬ್ಬರ ಮಗಳಾಗಿರಬಹುದು, ಸೊಸೆಯಾಗಿರಬಹುದು, ಸಹೋದರಿಯಾಗಿರಬಹುದು, ಪತ್ನಿಯಾಗಿರಬಹುದು. ಅವಳು ಒಬ್ಬಳು ಹೆಣ್ಣೇ ಆಗಿರುತ್ತಾಳೆ. 2012ರಲ್ಲಿ ನನ್ನಂತಹ ಇನ್ನೊಂದು ಹುಡುಗಿಗೆ ಅನ್ಯಾಯವಾಗಿತ್ತು. ಆ ಅಪರಾಧಿಗಳಿಗೆ 7 ವರ್ಷದ ನಂತರ ಮರಣದಂಡನೆ ನೀಡಲಾಯಿತು. ತುಂಬ ದಿನಗಳಾದ ಮೇಲೆ ಅವರಿಗೆ ಶಿಕ್ಷೆಯಾಯಿತು. ಒಂದು ವೇಳೆ ನನ್ನಂತಹ ಮತ್ತೊಬ್ಬಳು ಸೌಜನ್ಯ, ನಿರ್ಭಯ ಬೇಡವೆಂದರೆ ನಮಗೆ ನ್ಯಾಯ ಕೊಡಿಸಿ. ನಮಗೆ ನ್ಯಾಯ ಕೊಡಿಸುತ್ತೀರಾ? ನನ್ನ ಅಪ್ಪ ಅಮ್ಮನಿಗೆ ಅವಳ ಮಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗುವ ಅವಕಾಶ ಸಿಗಬಹುದೇ? ನಾನು ಒಬ್ಬಳು ಡಾಕ್ಟರ್ ಆಗಿ ಎಲ್ಲರ ಸೇವೆ ಮಾಡುವ ನಿರ್ಧಾರ ಮಾಡಿದೆ. ಎಲ್ಲರಿಗೂ ದೇವತೆಯ ರೂಪದಲ್ಲಿ ಅವರನ್ನು ರಕ್ಷಿಸುವ ನಿರ್ಧಾರ ಮಾಡಿದ್ದೆ. ಆದರೆ ಸ್ವತಃ ನನ್ನನ್ನೇ ನಾನು ರಕ್ಷಿಸಿಕೊಳ್ಳಲು ವಿಫಲಳಾದೆ. ಕೊನೆಗೂ ನನ್ನ ಉಸಿರನ್ನು ನಿಲ್ಲಿಸಿದೆ. ಜನರ ಸೇವೆ ಮಾಡಿ ಅವರು ಬದುಕಿ ಬಾಳುವಂತೆ ಮಾಡುವ ನನ್ನ ಕನಸು ನುಚ್ಚು ನೂರಾಯಿತು. ನನ್ನ ಹತ್ಯೆ ಮತ್ತು ಬಲಾತ್ಕಾರದ ರಹಸ್ಯ ಹೊರಗೆ ಬರುವ ಯಾವುದೇ ಲಕ್ಷಣಗಳು ಕಾಣಿಸುತ್ತಿಲ್ಲ. ನಾನು ಕೆಲ ದಿನಗಳ ಮೊದಲು ನಿಮ್ಮಲ್ಲಿ ಒಬ್ಬಳಾಗಿದ್ದ ಟ್ರೈನಿಂಗ್ ಡಾಕ್ಟರ್ ಮೋಮಿತಾ ಮಾತನಾಡುತ್ತಿದ್ದೇನೆ. ಯಾವುದೇ ತಪ್ಪಿಲ್ಲದೆ ನಾನು ನನ್ನ ಜೀವವನ್ನು ಕಳೆದುಕೊಂಡೆ. ನನ್ನ ಅಪ್ಪ ಅಮ್ಮ ಇಲ್ಲಿಯವರೆಗೆ ಈ ಘಟನೆಯಿಂದ ಹೊರಬಂದಿಲ್ಲ. ಆದರೂ ದೃಢವಾಗಿ ನಿಂತು ನನಗೆ ನ್ಯಾಯ ಕೊಡಿಸಲು ಪಣ ತೊಟ್ಟಿದ್ದಾರೆ. ನಾನು ಅವರಿಗೆ ಒಬ್ಬಳೇ ಮಗಳಾಗಿದ್ದೆ. ಇಂದು ನಾನು ಈಶ್ವರನ ಬಳಿ ಬಂದಿರಬಹುದು. ಆದರೆ ನೀವೆಲ್ಲ ನನ್ನ ತಂದೆ ತಾಯಿಯರ ಮಕ್ಕಳು. ಒಬ್ಬಳು ಮಗಳು ಹೋದಳೆಂದರೆ ಸಾವಿರ ಸಂಖ್ಯೆಯಲ್ಲಿ ಅವರಿಗೆ ಮಕ್ಕಳು ದೊರೆತಿದ್ದಾರೆ. ಅದರಿಂದ ದಯವಿಟ್ಟು ನನ್ನ ಅಪ್ಪ ಅಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನನ್ನ ತಂದೆ ತುಂಬ ಸ್ವಾಭಿಮಾನಿ. ಅವರು ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಯಾರ ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ಸಹಾಯವನ್ನು ಕೇಳುವುದಿಲ್ಲ. ಏಕೆಂದರೆ ಅವರಿಗೆ ಎಲ್ಲವನ್ನೂ ಕಷ್ಟಪಟ್ಟು ಪಡೆದೇ ರೂಢಿ. ಇಂದು ಅವರ ಮಗಳು ಅವರ ಬಳಿ ಇಲ್ಲ. ನೀವೇ ಅವರ ಮಕ್ಕಳಾಗಿ ಅವಶ್ಯವಿದ್ದರೆ ಅವರಿಗೆ ಜೊತೆಯಾಗಿ ನಿಲ್ಲಿ. ನನ್ನ ತಾಯಿ ತಂದೆಯರಿಗೆ ಸಹಾಯ ಮಾಡಿ, ಅವರಿಗೆ ನ್ಯಾಯ ಕೊಡಿಸಿ, ಅವರಿಗೆ ಸುಖವಾಗಿ ಬಾಳಲು ಅವಕಾಶ ಮಾಡಿಕೊಡಿ. ನನಗೆ ಗೊತ್ತು, ಎಲ್ಲಿಯವರೆಗೆ ನನಗೆ ನ್ಯಾಯ ದೊರೆಯುವುದಿಲ್ಲವೋ ನನ್ನ ಅಪ್ಪ ಅಮ್ಮ ಸುಮ್ಮನೆ ಕುಳಿತುಕೊಳ್ಳುವವರಲ್ಲ. ಅವರು ಒಳಗೊಳಗೆ ಸಾಯುತ್ತಿರುತ್ತಾರೆ. ನಾನು ದೇವರಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ನನ್ನ ಜೊತೆ ನಡೆದ ಹಾಗೆ ಬೇರೆ ಯಾವ ಮನೆಯ ಮಗಳ ಜೊತೆಯೂ ಈ ರೀತಿ ನಡೆಯುವುದು ಬೇಡ.
ಯಾವ ಅಪ್ಪ ಅಮ್ಮನಿಂದಲೂ ಅವರ ಮಗಳು ದೂರವಾಗುವುದು ಬೇಡ. ನಾನು ನನ್ನ ಅಪ್ಪ ಅಮ್ಮನನ್ನು ತುಂಬ ಪ್ರೀತಿ ಮಾಡುತ್ತೇನೆ. ಆದ್ದರಿಂದ ನಾನು ಇಂದು ಅವರ ಬಳಿ ಇಲ್ಲ ಎಂದು ನನಗೆ ತುಂಬ ದುಃಖವಾಗುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಾನು ಅವರ ಕಣ್ಣೀರನ್ನು ಒರೆಸಲು ಅವರ ಜೊತೆ ಇಲ್ಲ. ಗೆಳೆಯರೇ, ನನಗೆ ನ್ಯಾಯ ಕೊಡಿಸಿ, ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿ, ಇದರ ವಿರುದ್ಧ ಧ್ವನಿ ಎತ್ತಿ ನನ್ನ ಅಪ್ಪ ಅಮ್ಮನಿಗೆ ಆಸರೆಯಾಗಿ ಅವರಿಗೆ ಸಹಾಯ ಮಾಡಿ. ನನಗೆ ಮತ್ತೇನು ಬೇಡ. ಒಂದು ವೇಳೆ ನೀವು ನನ್ನ ಜೊತೆಗಿದ್ದರೆ ನನಗೆ ನ್ಯಾಯ ಕೊಡಿಸಲು ಧ್ವನಿ ಎತ್ತಿ. ನನಗೆ ನ್ಯಾಯ ದೊರೆಯುತ್ತದೆ ಅಲ್ಲವೇ? ವೀಕ್ಷಕರೇ, ಇದು ಕಲ್ಕತ್ತಾದ ಒಂದು ಮಹಿಳಾ ಡಾಕ್ಟರ್ನ ಸತ್ಯಕತೆ. ಆದರೂ ನಾನು ಈ ಕಥೆಯನ್ನು ನನ್ನ ಶಬ್ದಗಳಲ್ಲಿ ಬರೆಯಲು ಪ್ರಯತ್ನಪಟ್ಟಿದ್ದೇನೆ. ಇದರಲ್ಲಿ